ರಾಜ್ಯದಲ್ಲಿ ಈ ಬಾರಿ ಬಹಳ ಭೀಕರವಾದಂಥ ಬರಗಾಲ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ನಾನು ಇಡೀ ರಾಜ್ಯದಲ್ಲಿ ಬೆಳಗಾವಿನ ವಿಭಾಗ, ಕಲಬುರಗಿ ವಿಭಾಗ ಮತ್ತು ಬೆಂಗಳೂರಿನ ವಿಭಾಗದ ಎಲ್ಲ ತಾಲೂಕುಗಳನ್ನು ಕೂಡ ವಿಭಾಗವಾರು ನಾವು ಪರಿಶೀಲನೆಯನ್ನು ಮಾಡಿದ್ದೇವೆ. ಎಲ್ಲಿಯೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಸಮರ್ಪಕವಾಗಿ ಮಳೆಯಾಗಿ ಬೆಳೆ ಆಗ್ತಾ ಇರ್ತಕ್ಕಂಥ ಸೂಚನೆಗಳು ಎಲ್ಲೂ ಇಲ್ಲ. ಇತ್ತೀಚೆಗೆ ಕಳೆದ ಒಂದು 10-15 ದಿವಸದಿಂದ ಒಂದಿಷ್ಟು ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಒಂದಿಷ್ಟು ಮಳೆಯಾಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಒಂದಿಷ್ಟು ತುಂತುರು ಮಳೆಯಾಗಿದೆ ವಿನಃ ಎಲ್ಲೂ ಕೂಡ ಬೆಳೆ ಆಗ್ತಕ್ಕಂಥ ಲಕ್ಷಣಗಳು ಎಲ್ಲೂ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭೀಕರವಾದಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ. ಬೆಳೆ ಸಂಪೂರ್ಣವಾಗಿ ಅವರ ಕೈತಪ್ಪು ಹೋಗಿದೆ. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇಂಥ ತಾಲೂಕು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಬರೋದಿಲ್ಲ. 10 ತಾಲೂಕಿನಲ್ಲೂ ಕೂಡ ಇವತ್ತು ಬರವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಮಧುಗಿರಿ ಸಬ್ ಡಿವಿಷನ್ನಲ್ಲಿ ಶಿರಾ, ಪಾವಗಡ, ಮಧುಗಿರಿ, ಕೊರಟಗೆರೆ 4 ತಾಲೂಕುಗಳನ್ನು ಭೇಟಿ ಮಾಡ್ತಾನೆ. ನಾಳೆ ಕುಣಿಗಲ್ಲು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ಗುಬ್ಬಿ ಈ ತಾಲೂಕುಗಳಿಗೆ ಭೇಟಿ ಮಾಡ್ತೇನೆ. ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸ್ತೇನೆ. ತಮ್ಮ ವರದಿ ಯಾವುದು ಹೋಗಿಲ್ಲ ಕೇಂದ್ರಕ್ಕೆ? ಜಸ್ಟ್ ಲೆಟರ್ ಅಷ್ಟೇ. ವರದಿ ಈಗ ಕೊಡೋಲ್ಲ ನಾವು. ಈಗ ಏನಂತ ಕೊಡ್ತೀವಿ? ನಮಗೆ ಅವರು ಪ್ರೂಫ್ ಕೇಳ್ತಾರೆ, ಆಮೇಲೆ ಕಮಿಟಿ ಬರುತ್ತೆ ಅವ್ರದ್ದು ಒಂದು ತಂಡ ಕಳಿಸ್ಕೊಡ್ತಾರೆ. ಅದು ಬಂದು ಅವರು ಅಧ್ಯಯನ ಮಾಡಿ ಅವರು ಕೂಡ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿದ್ದಾವೆ. ಆ ಪ್ಯಾರಾಮೀಟರ್ಸ್ನ ಫುಲ್ಫಿಲ್ ಮಾಡಿದರೆ ಮಾತ್ರ ಕೊಡ್ತಾರೆ. ಕಳೆದ ವರ್ಷ ನಾವು ಹಣ ಕೊಡಲಿಲ್ಲ ಅಂತ ಹೇಳಿ ನಾವು ಗಲಾಟೆ ಮಾಡಿದೋ, ಡೆಲ್ಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದೋ ನಮ್ಮ ಸರ್ಕಾರ. ಅದಾದಮೇಲೆ ಕೋರ್ಟಿಗೆ ಹೋದ್ವಿ. ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಆದಮೇಲೆ ನಮಗೆ 3,500 ಕೋಟಿ ಹಣ ಕೊಟ್ಟರು. ಆದ್ದರಿಂದ ನಾವು ಮಾಡ್ಕೊಳ್ತೀವಿ ಅಂದರೆ ಅವ್ರು ಹಣ ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರನೇ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ಇದೆಲ್ಲ ಅಧ್ಯಯನ ಮಾಡಿ ಬಹುಶಃ ಈ ತಿಂಗಳ ಕೊನೆ ಅಂತ್ಯದಲ್ಲಿ ನಾವು ವರದಿಯನ್ನು ಸಲ್ಲಿಸ್ತೇವೆ. ಇಲ್ಲ ಅಂತ ಅದನ್ನು ಕೂಡ ಸರ್ಕಾರ ಇಲ್ಲ, ನಾನು ಹೇಳಿದಾಗೆ ರೈತ ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿ ಇದ್ದಾನೆ. ಈಗಾಗಲೇ ನಾವು ರಿವ್ಯೂ ಮೀಟಿಂಗ್ಸ್ಗಳು ಮಾಡುವಾಗ ಕೂಡ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪನಿಯವರಿಗೆ ಭಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು. ನೀವು ಇಡೀ ರಾಜ್ಯದಲ್ಲಿ ನೀವೇನು ಇನ್ಶೂರೆನ್ಸ್ ಮಾಡ್ಕೊಳ್ತೀರಾ ಅದರಂತೆ ನಡ್ಕೋಬೇಕು ನೀವು ಅಂತ ಹೇಳಿದ್ದೇವೆ. ಕಂತಿನ ಹಣವನ್ನು ಕೂಡ ಸರ್ಕಾರ ಭರಿಸಬೇಕು ಅಂತ. ಅಲ್ಲ, ಅದು ಬೇರೆ ವಿಚಾರ. ಬಟ್ ಅವರು ಹಣ ಕೊಡಬೇಕಲ್ಲ, ಇವರು ಹಣ ಕೊಡಬೇಕು. ರೈತರಿಗೆ ನಾವು ನೆರವು ಮಾಡೋದು ಒಂದು ಭಾಗ. ಪಾಲಿಸಿ ರಿನ್ಯೂವಲ್ ಮಾಡೋಕ್ಕೆ ಕರೆಕ್ಟ್ ಗೊತ್ತಾಯ್ತು ನನಗೆ. ಆದರೆ ನಾವು ಸರ್ಕಾರ ತೀರ್ಮಾನ ಮಾಡೋದು ಕಟ್ಟೋದು ಒಂದು ಭಾಗ. ಕಂಪನಿಯವರು ಹಣ ಕೊಡಬೇಕಲ್ವಾ? ಅವ್ರದ್ದೇನಿದೆ, ಅವರ ನಿಯಮ ಏನಿದೆ? ಈಗ 7,000 ಜನ ನೋಡಿದೆ, ಅವರು ಡೇಟಾ ನೋಡಿದೆ. ಕಳೆದ ವರ್ಷ 7,000 ಜನ ಕಟ್ಟಿದ್ದಾರೆ. ಹಣನೇ ಬಂದಿಲ್ಲ, ಹಣನೇ ಕೊಟ್ಟಿಲ್ಲ. ಆ ರೀತಿ ಆದರೆ ರೈತನಿಗೆ ಮತ್ತು ಇನ್ಶೂರೆನ್ಸ್ ಮೇಲೆ ಏನು ನಂಬಿಕೆ ಬರುತ್ತೆ? ಅವು ಕಟ್ಟಿದ್ದು ನಮಗೆ ಹಣ ಬಂದಿಲ್ಲ ಅಂತಂದರೆ ಅದು ಸರಿಯಾಗಿ ಆಗೋದು. ರಾಜ್ಯದಲ್ಲಿ 19 ಲಕ್ಷ ಬಾಂಗ್ಲಾ ವಾಸಿಗಳಿದ್ದಾರೆ ಅಂತ ಇಡೀ ರಾಜ್ಯದಲ್ಲಿ. ಬೆಂಗಳೂರು ನಗರದಲ್ಲಿ ಒಂದೇ 4.5 ಲಕ್ಷ ಜನ ಇದ್ದಾರೆ ಅಂತ. ಯಾವ ಆಧಾರದ ಮೇಲೆ ಹೇಳಿ? ಯಾರು ಹೇಳಿದ್ದಾರೆ ಡೇಟಾ? ರಿಪೋರ್ಟ್ ಇದೆ ಸರ್. ಒಂದು ಯಾವ ರಿಪೋರ್ಟ್ ಹೇಳಿ? ಬಂದಿದೆ. ಇಲ್ಲ, ಪತ್ರಿಕೆ ಅಲ್ಲ. ಪತ್ರಿಕೆಯಲ್ಲಿ ಈಗ ಆಗಬೇಕಾದ್ರೆ ಏನಾರು ಒಂದು ಸೋರ್ಸ್ ಇರಬೇಕು. ನಾನು ಇದನ್ನು ಸದನದಲ್ಲಿ 10 ಸಾರಿ ಉತ್ತರ ಕೊಟ್ಟಿದ್ದೇನೆ, 2 ಜನ ಬಾಂಗ್ಲಾದೇಶಿಗಳಿದ್ದಾರೆ ಅಂತ. ಆದರೆ ಯಾವ ಆಧಾರದ ಮೇಲೆ 10 ಲಕ್ಷ ಇದ್ದಾರೆ ಅಂತ ಹೇಳ್ತಾರೆ? 19 ಲಕ್ಷ ಇದೆ. ಅದೇ 19 ಲಕ್ಷ ಹೇಳಬೇಕಲ್ಲ. ಯಾವ ಡೇಟಾ ಯಾವುದು? ಹೌದು, ಮತ್ತಲ್ಲದೆ ಏನೇನು? ಈಗ SIRನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಪಕ್ಷಾತೀತವಾಗಿ SIR ಯಾರು ಮಾಡೋದು? ಎಲೆಕ್ಷನ್ ಕಮಿಷನ್ನವರು SIR ಮಾಡೋದು. ಅವ್ರ ಡೇಟಾದಲ್ಲಿ 19 ಲಕ್ಷ ಬಾಂಗ್ಲಾದೇಶೀಸ್ ಇದ್ದಾರೆ ಅಂದರೆ ಅದರ ಮೇಲೆ ಕ್ರಮ ತಗೊಳ್ಳೋಣ. ಆದರೆ ಅದು ಇಲ್ಲ, ಯಾವುದೂ ಇಲ್ಲ, ಬಾಯಿಗೆ ಬಂದಿದ್ದು ಡೇಟಾ ಹೇಳಿಬಿಟ್ರೆ ಅದು ಎಲ್ಲಿ ಏನಾದರೂ ಒಂದು ಆಧಾರ ಬೇಕಲ್ಲ. 1 ಕೋಟಿ ಜನರನ್ನು ಬಿಟ್ಟಿದ್ದಾರೆ SIRನಲ್ಲಿ. ಅದು ಬೇರೆ. ಅದರಲ್ಲಿ ನೋಡಿ, ಅದರಲ್ಲಿ ಅವರು ಸತ್ತಿರೋರು, ಆಮೇಲೆ 2-3 ಕಡೆ ಅವರ ಹೆಸರುಗಳಿರುತ್ತೆ ಅಂಥವರು, ಆಮೇಲೆ ಊರುಗಳು ಬಿಟ್ಟು ಹೋಗಿರ್ತಾರೆ ಅಂಥವರು, ಈ ರೀತಿ
ಜನ ಹೊರಗಿನಿಂದ ಬಂದಿದ್ದವು, ಅವರು 10 ವರ್ಷ ಆದರೂ ಮಿನಿಮಮ್ ಇರಬೇಕು, ಆಗಿಲ್ಲ ಇಲ್ಲದೇ ಇರೋರು, ಈ ಥರದ್ದೆಲ್ಲ ಸೇರಿ ಅವರು 1 ಕೋಟಿ ಅಂತ ಹೇಳಿದ್ದಾರೆ.